ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಗಳಿದ್ದಾರೆ. ನಾನು ಮಾತನ್ನು ಮುಂದುವರಿಸ್ತೀನಿ. ಬಹಳ ಪ್ರಮುಖವಾಗಿ ಪ್ರಕಾಶಮಣ್ಣಾಯ ಗುರುಗಳೇ, ಈಗ ಗ್ರಹಣದ ಸಂದರ್ಭದಲ್ಲಿ ನಮಗೆ ಗ್ರಹಣ ಸ್ಪರ್ಶ ಆಗುವಂಥದ್ದು ಗೋಚರಿಸಿದ್ರೆ ನಾವು ಆಚರಣೆ ಮಾಡಬೇಕು, ಹಾಗೆ ಈ ಭೋಜನದ ಕಟ್ಟುನಿಟ್ಟುಗಳು ಅಂಥೇಳಿ ಒಂದು ವಾದ ಇದೆ. ಬಟ್ ಇದರ ಜೊತೆಗೇನೆ ಗ್ರಸ್ತೋದಯೇ ವಿಧೋಪೂರ್ವಂ ನಾಹರ್ ಭೋಜನ ಆಚರೇತ, ಅಂದರೆ ಉದಯ ಕಾಲದಲ್ಲಿಯೇ ಗ್ರಹಣಗ್ರಸ್ತನಾಗಿ ಸೂರ್ಯ ಚಂದ್ರರು ಉದಯಿಸ್ತಾರೆ ಅಂತ ಹೇಳಿದ್ರು. ನಾವು ಈ ಭೋಜನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಟ್ಟುನಿಟ್ಟಿನ ಆಚರಣೆ ಮಾಡಬೇಕು ಅಂತ ಕೂಡ ಶಾಸ್ತ್ರ ಹೇಳುತ್ತೆ. ಇದನ್ನ ತಾವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಇದಕ್ಕೆ ನಾನು ಒಂದು ಉದಾಹರಣೆ ಹೇಗೆ ನಿಮಗೆ ವಿವರಿಸಬೇಕಷ್ಟೇ. ವೀಕ್ಷಕರಿಗೆ ಆ ಉದಾಹರಣೆ ಸಿಕ್ಕಿದ್ರೆ ಸರಿ ಆಗ್ತದೆ. ನಾವು ವೈದ್ಯರಿಗೆ ಹೋಗ್ತೇವೆ, ನನಗೆ ತುಂಬಾ ಶುಗರ್ ಉಂಟು, ಅದರ ಜೊತೆಗೆ ಸ್ವಲ್ಪ ಸಕ್ಕರೆ ತಿನ್ಬೇಕು ಆಸೆ ಆಗ್ತದೆ. ಅವ್ರು ಡಾಕ್ಟರ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಕಂಪ್ಲೀಟ್ ಅವಾಯ್ಡ್ ಮಾಡ್ಬೇಕು, ನೀವು ಶುಗರ್ ಅನ್ನು ದೂರ ಇಡಬೇಕು ಅಂತ ಹೇಳ್ತಾರೆ. ಇಲ್ಲ ಸರ್, ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಆದ್ರೆ ಪಾಯಸ ಮಾಡ್ತಾರಲ್ಲ, ದೇವರ ಪ್ರಸಾದ ತಗೊಳ್ಬೇಕಲ್ವ ಅಂತ ಹೇಳಿ ಸ್ವಲ್ಪ ತಿನ್ನಿ ಅಂತ ಹೇಳ್ತಾರೆ ಅವರು. ಒಂದು ಕಾಂಪ್ರಮೈಸ್, ಸ್ವಲ್ಪ ಅದು ತೃಪ್ತಿ ಆಗ್ಲಿಲ್ಲ. ಅದೇ ರೀತಿಯಲ್ಲಿ ಗ್ರಹಣದ ವಿಚಾರದಲ್ಲಿ ಅನೇಕ ಕಡೆ ಕಾಂಪ್ರಮೈಸ್ ಮಾಡಿಕೊಂಡಿದ್ದಾರೆ. ಹೇಗೆ ಮಾಡಿದ್ರೆ ಬಾಲ ವೃದ್ಧ ಆತುರ ಇವರಿಗೆಲ್ಲ ಕನ್ಸೆಷನ್ ಕೊಟ್ಟಿದ್ದಾರೆ, ಅವ್ರು ಊಟ ಮಾಡಿ ಅಂತೇಳಿ. ರೋಗಿಸ್ತಾನೆ ಕೂಡ ಅವನಿಗೆ ಪಥ್ಯ ಇರ್ತದೆ, ಗಂಟೆಗೆ ಮಾತ್ರ ತಿನ್ಬೇಕು ಅಥವಾ ನೀರು ಕುಡಿಬೇಕು, ಇದನ್ನೆಲ್ಲ ಹೇಳಿರ್ತಾರೆ. ಅದಕ್ಕೆ ಪಾಲನೆಗೆ ಬೇಕಾಗಿ ಗ್ರಹಣ ಒಂದು ಅಡ್ಡಿ ಆಗಬಾರ್ದು. ಯಾಕಂದ್ರೆ ಗ್ರಹಣಕ್ಕೆ ಅದರಲ್ಲಿ ಸಂಭವಿಸುವಂತ ಇದಕ್ಕಿಂತ ದೊಡ್ಡದು ಕಾಯಿಲೆ ಆಗಿರ್ತದೆ. ಹಾಗಿರುವಾಗ ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಳ್ತಾರೆ. ನಾನು ಹೇಳುವುದಿಷ್ಟೇ, ನಮಗೆ ಸಾಧ್ಯ ಇರುವಲ್ಲಿಯವರೆಗೆ ಗ್ರಹಣ ಆರಂಭ ಕಾಲದಿಂದ ಗ್ರಹಣ ಮೋಕ್ಷ ನಾವು ನೋಡದೇ ಇರ್ತೀವಿ, ನಾವು ಅದನ್ನು ಆಚರಣೆ ಮಾಡ್ಲೇಬೇಕು. ಆಹಾರ ನಿಯಮವನ್ನು ಪಾಲನೆ ಮಾಡ್ಲೇಬೇಕು. ಹಾಗೆ ಇದು ನಮ್ಮ ಸ್ವಾಸ್ಥ್ಯಕ್ಕೆ ಒಳ್ಳೇದು. ಇದರ ಪರಿಣಾಮ ನಮಗೆ ತಕ್ಷಣ ಇವತ್ತಿಂದ ನಾಳೆ ಸಿಕ್ಕುವುದಿಲ್ಲ. ಜೀವನದಲ್ಲಿ ಅನೇಕ ತಪ್ಪುಗಳಾಗ್ತದೆ ನೋಡಿ. ನನ್ನಲ್ಲಿ ಬರುವವರು ಅದೊಂದು ಉದ್ದೇಶ ಇಟ್ಕೊಂಡು ಬರ್ತಾರೆ, ನನಗೆ ಮದುವೆ ಯಾವಾಗ ಆಗ್ತದೆ, ಮನೆ ಯಾವಾಗ ಆಗ್ತದೆ, ಹೀಗೆಲ್ಲ ವಿವಿಧ ರೀತಿಯ ಪ್ರಶ್ನೆಗಳು. ಅದು ತಪ್ಪೇನಲ್ಲ, ಅವರ ಆಸಕ್ತಿಯಲ್ಲಿ ಕೇಳ್ತಾರೆ. ಆದ್ರೆ 100% ಮಾತ್ರ ಜನ ಅವರು ಬರುವುದು ನನ್ನ ನಡತೆ ಹೇಗುಂಟು, ಈ ನಡತೆಯಲ್ಲಿ ಏನಾದ್ರೂ ಬದಲಾವಣೆ ಮಾಡಿಕೊಳ್ಬೇಕು, ಈ ರೀತಿ ಕೇಳುವವರು ಒಂದು 1% ಜನ ಇದ್ದಾರೆ. ಅವಾಗ ಎಲ್ರೂ ಕೂಡ ಕೇಳ್ಬೇಕು ಅಂತ ನಾನು ಹೇಳುದಲ್ಲ, ಆ ರೀತಿಯ ಒಂದು ಚಿಂತನೆಯಲ್ಲಿ ನಾವು ನಮ್ಮದನ್ನು ಸೇರಿಕೊಂಡಾಗ ಸರಿ ಆಗ್ತದೆ. ನೋಡಿ, ಇನ್ನೊಂದು ಉದಾಹರಣೆ ಹೇಳ್ತೇನೆ. ಒಬ್ರು ನಮ್ಗೆ ಬಹಳ ಪರಿಚಯ ಇರ್ತರು, ಅವ್ರಿಗೆ ಯಾರಿಗೂ ಹಣ ಕೊಟ್ಟಿದ್ರು, ಬಹಳ ದೊಡ್ಡ ಲಾಜಿಕ್ ಇದ್ರು, ಹಣ ಕೊಟ್ಟಿದ್ರು. ಆಮೇಲೆ ಆ ವ್ಯಕ್ತಿ ಎತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಇಲ್ಲಿ ಕೊಡ್ಲೇ ಇಲ್ಲ. ವಿಷಯ ಏನು ಅಂತ ಹೇಳಿದ್ರೆ, ಅವನು ಕೊಡ್ಲಿಕ್ಕೆ ಬಂದಾಗ ಪರವಾಗಿಲ್ಲ ಸ್ವಲ್ಪ ಕೊಡು, ಮತ್ತೆ ಮುಂದೆ ನೋಡೋಣ ಅಂತ ಹೇಳಿದ್ರು. ಅಂದ್ರೆ ವೀಕ್ನೆಸ್ ಅನ್ನು ಅವ್ನು ಬಿಟ್ಟು ಕೊಟ್ಟಾಗಾಯ್ತು. ಅವನು ಏನು ಯೋಚನೆ ಮಾಡ್ತಾನೆ ಅಂತ ಹೇಳಿದ್ರೆ, ಪರವಾಗಿಲ್ಲ ಅವರು ಸ್ವಲ್ಪ ದಿವಸ ನಿಲ್ತಾರೆ ಅಂತ ಹೇಳಿ. ಆದ್ರೆ ಇವರಿಗೆ ತುಂಬಾ ಕಷ್ಟ ಆಗಿರ್ತದೆ. ಇದೆಲ್ಲ ಹೇಗೆ ಹೌ ಟು ಬಿಹೇವ್ ಇದನ್ನೆಲ್ಲ ನೋಡಿಕೊಳ್ಬೇಕಾಗ್ತದೆ ಅಂತ ಹೇಳಿ. ಇದೆಲ್ಲವೂ ಕೂಡ ಇಂತಹ ಗ್ರಹಣ ಪರ್ವಕಾಲದ ಅತ್ಯಂತ ಪರ್ವಕಾಲ ಇತ್ತು ಗ್ರಹಣ ಕಾಲ. ನಾನು ಹೇಳುದಿದ್ರೆ ಮದುವೆ ಕೂಡ ಆಗ್ಬೋದು, ಆದ್ರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೇಗೆ ಮಾಡಿಕೊಳ್ತಾನೆ ಅಂತ ಹೇಳಿ ನಮ್ಮ ಇದೇ ಮನಸ್ಸು ಇಟ್ಟುಕೊಂಡು ಗ್ರಹಣ ಕಾಲದಲ್ಲಿ ನಾನು ಮದುವೆ ಆಗ್ತೇನೆ, ನಂಗೆ ಒಳ್ಳೇದಾಗ್ಬೇಕು ಅದು ಆಗುದಿಲ್ಲ. ಗ್ರಹಣ ಕಾಲದಲ್ಲಿ ಯಾವ ರೀತಿಯಲ್ಲಿ ಇರಬೇಕು ನೋಡಿ. ಕೇತುವಿಗೆ ಕುಶವನ್ನು ಹೇಳಿದ್ದಾರೆ, ಕುಶಾಗ್ರ ಮತಿ, ಎಲ್ಲಾ ರೀತಿಯಲ್ಲಿ ಚಿಂತನೆ ಮಾಡಬೇಕು, ಅಷ್ಟು ಸೂಕ್ಷ್ಮವಾಗಿ ಚಿಂತನೆ ಮಾಡಬೇಕು. ಅದಕ್ಕೆ ರೆಲೆವೆಂಟ್ ಆದದ್ದು ಕುಶ. ಕೇತು ಬ್ರಹ್ಮಜ್ಞಾನವನ್ನು ಕೊಡುವನು. ಬ್ರಹ್ಮಜ್ಞಾನ ಯಾರಿಗೆ ಬೇಡ? ಎಲ್ರಿಗೂ ಬೇಕು ಬ್ರಹ್ಮಜ್ಞಾನ. ನಾನು ಅದನ್ನು ನಂಬುವುದಿಲ್ಲ, ನನಗೆ ಅದು ಬೇಡ ಅಂತ ಹೇಳುವಂತ ವ್ಯಕ್ತಿಗಳಿಲ್ಲ. ಯಾವುದೋ ಮೇಲ್ನೋಟಕ್ಕೆ ಕಾಟಾಚಾರಕ್ಕೆ ಹೇಳಿರ್ಬೋದಷ್ಟೇ ಹೊರತು ಮನಸ್ಸಿನೊಳಗೆ ಏನಿರ್ತದೆ ಯಾರಿಗೆ ಗೊತ್ತು. ಹಾಗಾಗಿ ಗ್ರಹಣದ ಆಚರಣೆಯನ್ನು ಕಟ್ಟುನಿಟ್ಟಾಗಿ ನಮಗೆ ಸಾಧ್ಯ ಎಷ್ಟು ಇರುವಷ್ಟು ಮಟ್ಟಿಗೆ ನಾವು ಹೀಗೆ ಮಾಡಿ ಅಂತೇಳಿ ಅವರಿಗೆ ಬಲ ಪ್ರಯೋಗ ಮಾಡುದಲ್ಲ. ಅವರು ಮಾಡಿದ್ರೆ ಅವರ ಆರೋಗ್ಯ ಒಳ್ಳೇದಾಗ್ತದೆ, ಅವರ ಆರೋಗ್ಯ ಒಳ್ಳೇದಾದ್ರೆ ನಮಗೆ ಸಂತೋಷದ ವಾತಾವರಣ ನಿರ್ಮಾಣ ಆಗ್ತದೆ. ಸರಿ ಗುರುಗಳೇ, ಇನ್ನು ಈ ಭೋಜನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ನಿಯಮಗಳ ಬಗ್ಗೆ ನಾನು ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಬಟ್ ಕಾರ್ಯಕ್ರಮದಲ್ಲಿ ಒಬ್ರು ಕಾಲರ್ ಇದ್ದಾರೆ, ಚಿಕ್ಕಮಗಳೂರಿನಿಂದ ಉಷಾ ಅಂತ ಕರೆ ಮಾಡಿದ್ದಾರೆ. ಉಷಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ನಿಮ್ಮ ಪ್ರಶ್ನೆ ಹೇಳಿ.
ಪ್ರಶ್ನೆ ಮೇಡಮ್, ಏನು ಒಂದು ಗೊಂದಲ ಇದೆ. ಇವಾಗ ಗ್ರಹಣ ಬಿಟ್ಟ ನಂತರ ಮನೆ ಶುದ್ಧಿ ಮಾಡಿ ಸ್ನಾನ ಮಾಡ್ಬೇಕು ಅಂತ ಕೆಲವು ಗುರೂಜಿಗಳು ಹೇಳ್ತಾರೆ. ಕೆಲವು ಗುರೂಜಿಗಳು ಸ್ನಾನ ಮಾಡಿ ಮನೆ ಶುದ್ಧಿ ಮಾಡ್ಬೇಕು ಅಂತ ಹೇಳ್ತಾರೆ. ಸ್ನಾನ ಮಾಡಿ ಮನೆ ಶುದ್ಧಿ ಮಾಡ್ಬೇಕಾ, ಶುದ್ಧಿ ಆದ ನಂತರ ಸ್ನಾನ ಮಾಡ್ಬೇಕಾ? ಶ್ರೀನಿವಾಸ್ ಗುರುಗಳೇ. ಉತ್ತಮವಾದಂಥ ಪ್ರಶ್ನೆ. ನಿಮ್ಗೆ ಗೊಂದಲ ಇದೆ ಅದು. ಮೊದಲು ನಾವು ಶುಚಿರ್ಭೂತರಾಗ್ಬಿಡೋಣ. ಫಸ್ಟ್ ನಾವು ಸ್ನಾನ ಮಾಡಿಬಿಡೋಣ, ಅನಂತರದಲ್ಲಿ ಮನೆಯನ್ನು ಶುದ್ಧಿ ಮಾಡೋಣ. ಮನೆಯನ್ನು ಶುದ್ಧಿ ಆದ ನಂತರದಲ್ಲಿ ದೇವರುಗಳನ್ನ ಶುದ್ಧಿ ಮಾಡ್ಕೊಳ್ಳಿ. ಸೊ ಅನಂತರದಲ್ಲಿ ಏನಾದರೂ ಒಂದು ಸಣ್ಣದಾಗಿ ಏನು ಅರ್ಜೆಂಟಲ್ಲಿ ಮಾಡೋಕ್ಕಾಗತ್ತೆ ಅದೊಂದು ನೈವೇದ್ಯ ಮಾಡಿ. ಅನಂತರದಲ್ಲಿ ದೇವರಿಗೊಂದು ಪೂಜೆ ಮಾಡಿ ನೈವೇದ್ಯ ಮಾಡಿ. ಆಮೇಲೆ ನಿಮ್ಮದು ಗ್ರಹಣ ದೋಷಗಳಿದ್ದರೆ ಅಕಸ್ಮಾತ್ ಯಾವ್ದಾರು ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಅಲ್ಲೋಗ್ಬಿಟ್ಟು ಒಂದು ಅರ್ಚನೆಯನ್ನು, ಯಾರಿಗೆ ದೋಷ ಇರುತ್ತೋ ಅಥವಾ ದೋಷ ಇಲ್ಲ ಅಂದರೂ ಪರವಾಗಿಲ್ಲ, ಅವ್ರ ಮನೆ ಕುಟುಂಬದವ್ರ ಹೆಸರಲ್ಲಿ ಒಂದು ಅರ್ಚನೆಯನ್ನು ಭಗವಂತನಿಗೆ ಮಾಡಿಸಿ ಬರುವಂಥದ್ದು. ಹೋಗ್ಬೇಕಾದ್ರೆ ಸ್ವಲ್ಪ ಹುರುಳಿಕಾಳು ಮತ್ತು ಹಕ್ಕಿ ಅದನ್ನು ಸ್ವಲ್ಪ ತೆಗೆದುಕೊಂಡೋಗಿ ದಾನ ಕೊಟ್ಟು ಬಂದಿದ್ರೆ ನಿಮಗೆ ಅಂಥ ಗ್ರಹಣ ದೋಷವೆಲ್ಲವೂ ಪರಿಹಾರ ಆಗುತ್ತೆ ಅನ್ನುವಂಥದ್ದು. ಇನ್ನೂ ನಿಮಗೆ ಸಾಧ್ಯವಾದರೆ ಯೋಸೋ ವಜ್ರಧರೋ ದೇವಾಹ ಆದಿತ್ಯಾನಂ ಪ್ರಭುರ್ಮತಃ ಚಂದ್ರಗ್ರಹೋಪರಾಗುತ್ತ ಗ್ರಹಪೀಡಂ ವ್ಯಾಪೋ ಅಂತ ಶ್ಲೋಕ ಬರುತ್ತೆ. ಆದರೆ ಅದನ್ನು ಪಠಣವನ್ನು ಮಾಡಿ. ಆಗಲಿಲ್ಲ ಅಂತಂದರೆ ದೇವಸ್ಥಾನಗಳಲ್ಲಿ ಹೇಳಿದ್ರೆ ಅದನ್ನಾದ್ರೂ ಜೊತೆಲಾದರೂ ಹೇಳ್ಬೋದು. ಸರಿ, ಧನ್ಯವಾದಗಳು ಉಷಾ ಅವರೇ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಂದು ಕರೆ ಇದೆ, ಪದ್ಮಲತಾ ಅಂತ. ಅಮ್ಮ ನಮಸ್ತೆ. ಮೇಡಮ್ ನಮಸ್ಕಾರ. ನಿಮ್ಮ ಪ್ರಶ್ನೆ ಹೇಳಿ ಮಾ. ಅದೇ ನಾನು ಗ್ರಹಣ ಕೇಳಿಸ್ಲಿಲ್ಲ. ಹಲೋ ಹಲೋ ಹೇಳಿ ಪ್ರಶ್ನೆ ಹೇಳಿ. ಅದೇ ಗ್ರಹಣದ ಬಗ್ಗೆ ಕೇಳಬೇಕಿತ್ತು. ನಮ್ದು ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ, ಮತ್ತೆ ಇನ್ನೊಂದು ಮಗಳದ್ದು ಮೂಲ ನಕ್ಷತ್ರ ಜಲರಾಶಿ. ಅದಕ್ಕೇನಾದ್ರೂ ದೋಷ ಇದೆಯಾ ಅಂತ ತಿಳ್ಕೊಬೇಕು. ಪ್ರಕಾಶ್ ಗುರುಗಳೇ, ಈಗ ಯಾವ್ಯಾವ ರಾಶಿಗೆ ದೋಷ ಇದೆ, ಯಾವಕ್ಕೆ ಅಶುಭ ಶುಭ ಫಲಗಳು ಅಂತ ಕುತೂಹಲ. ಅಲ್ಲ, ಅಲ್ಲಿಗೆ ಸಿಂಹರಾಶಿಯಲ್ಲಿ ಗ್ರಹಣ ಬರುವುದರಿಂದ ಸಿಂಹರಾಶಿ ಮತ್ತಿನ್ನೊಂದು ಅದರ 12ನೇ ರಾಶಿ, ಅದರ 2ನೇ ರಾಶಿಗೆ ದೋಷ ಉಂಟು. ಇನ್ನು ಅದರ 2ನೇ ರಾಶಿಯ ತ್ರಿಕೋನ ಮಕರ, ಅದಕ್ಕೂ ದೋಷ ಬರ್ತದೆ. ಇನ್ನು 12ನೇ ರಾಶಿಯ ತ್ರಿಕೋನ ಮೀನಕ್ಕೆ, ಅಲ್ಲಿಯೂ ದೋಷ ಬರ್ತದೆ. ದೋಷ ಅಂತ ಹೇಳಿದ್ರೆ ಯಾವುದೋ ಒಂದು ಅಪಾಯ ಬರುವಂತದ್ದಲ್ಲ. ನಮ್ಮ ಮನೋಖಿನ್ನತೆಗಳು, ಮನಸ್ಸಿನಲ್ಲಿ ಏನಾದ್ರೂ ಕೆಟ್ಟ ಚಿಂತನೆಗಳು ಇತ್ಯಾದಿಗಳೆಲ್ಲ ಬರುವುದರಿಂದ ಅದರ ನಿಯಂತ್ರಣಕ್ಕಾಗಿ ಈ ಗ್ರಹಣ ಕಾಲದಲ್ಲಿ ವ್ರತ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳ್ತಾರೆ. ಸರಿ ಪದ್ಮಲತಾ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ. ಹಾಗೆ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಕೂಡ ಯಾವ್ಯಾವ ರಾಶಿಯವರಿಗೆ ಯಾವ ರೀತಿಯ ಫಲಗಳು ಈ ಗ್ರಹಣದಿಂದ ಉಂಟಾಗುತ್ತೆ ಅನ್ನೋದರ ಕುರಿತಾದಂಥ ಮಾಹಿತಿ ಇದೆ, ಅದನ್ನ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ಇನ್ನು ಮತ್ತೊಂದು ಕರೆ ಇದೆ. ಶ್ರೀನಿವಾಸ್ ಅಂತ ಕರೆ ಮಾಡಿರೋದು. ಸರ್ ನಮಸ್ತೆ. ಹಲೋ ಸರ್, ತಮ್ಮ ಪ್ರಶ್ನೆ ಹೇಳಿ. ಮೇಡಮ್, ನಮ್ದು ಶ್ರೀನಿವಾಸ ಅದೇ ತುಲಾ ರಾಶಿ ಬರ್ಬೋದು. ಅದರಿಂದ ಏನಾರ ರಾಶಿ ಇರೋರಿಗೆ ಏನಾರ ತೊಂದರೆ ಆಯ್ತಾ ಗ್ರಹಣದಿಂದ? ಆಯ್ತು. ವಿಜೇಂದ್ರ ಗುರುಗಳೇ, ತುಲಾ ರಾಶಿಯವರಿಗೆ ಈ ಗ್ರಹಣದಿಂದ ಫಲ ಏನು, ಏನಾರು ಅಶುಭ ಇದೆಯಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಸಿಂಹ ರಾಶಿಯ ಮೇಲೆ ಈ ಗ್ರಹಣ ಆಗೋದ್ರಿಂದ ಸಾಮಾನ್ಯವಾಗಿ ಶುಭ ಅಶುಭ ಫಲಗಳು ಇರುತ್ತೆ. ಸಿಂಹ ರಾಶಿಯವರಿಗೆ ಗಾಬರಿ ಆಗಬೇಕಂತ ಪ್ರಸಂಗವಿಲ್ಲ. ಗ್ರಹಣದಿಂದ ಸಿಂಹರಾಶಿಗೆ ಗ್ರಹಣ ಆಗೋದ್ರಿಂದ ಬಹಳ ಜನರಿಗೆ ಭಯ ಉಂಟಾಗಿದೆ. ಆ ಸಿಂಹರಾಶಿಗೆ ಶಾಸ್ತ್ರಕಾರ ಏನ್ ಹೇಳ್ತಾರೆ ಅಂದ್ರೆ, ತಾವು ಕೇಳೋದು ಸಿಂಹರಾಶಿ ತಾನೆ ಅಲ್ಲ, ತುಲಾ ರಾಶಿಗೆ. ತುಲಾ ರಾಶಿಯವರಿಗೆ ಮಿಶ್ರ ಫಲ ಇದೆ. ಗಾಬರಿ ಆಗ್ಬೇಕಾಗಿ ಯಾವ ರಾಶಿಯವರು ಗಾಬರಿ ಆಗ್ಬೇಕಾಗಿಲ್ಲ. ಧರ್ಮೇಣ ಹನ್ಯಂತೆ ಗ್ರಹ ಅಂತಿದೆ. ಯಥೋ ಧರ್ಮ ತಥೋ ಜಯ. ಇದರಲ್ಲಿ ಒಂದ್ ಸ್ವಲ್ಪ ವಿವರಣೆ ಕೊಡ್ತೇನೆ. ಇದು ರಾಮಾಯಣ ಕಾಲದಿಂದ ಮತ್ತೆ ಬಂದಿದೆ ಗ್ರಹಣದ ಬಗ್ಗೆ. ಮಹಾಭಾರತದಲ್ಲಿ ಇದರ ಉಲ್ಲೇಖ ಇದೆ. ವಾಲ್ಮೀಕಿ ಋಷಿಗಳು ಬೇಡರಾಗಿದ್ದ ಇದಂ ಪವಿತ್ರಂ ಪಾಪಘ್ನಂ ಪುಣ್ಯಂ ವೇದೈ ಸಂಹಿತಂ ಯಪ್ಪಟೇತ್ ರಾಮಚರಿತಂ ಸರ್ವ ಪಾಪೈ ಪ್ರಮುಚ್ಯತೆ ಅಂತ ಪ್ರಮಾಣ ಕೊಟ್ಟಿದ್ದಾರೆ. ಯಾವ ರಾಶಿಯವರಿಗೆ ಏನೇ ಆದರೂ ಕೂಡ, ಅನಿಷ್ಟ ಇದ್ದರೂ ಕೂಡ ರಾಮನಾಮದಿಂದ ಎಲ್ಲವೂ ಕೂಡ ದೂರವಾಗುತ್ತೆ ಅಂತ ವಾಲ್ಮೀಕಿ ಋಷಿಗಳು ಜಗತ್ತಿಗೆ ಕೊಟ್ಟಿದ್ದಾರೆ. ಅವರು ಮಾಡಿದಂತಹ ಮಹೋಪಕಾರ ಇದೆ. ತುಲಾ ರಾಶಿಯವರಿಗೆ ಏನು ಮತ್ತೆ ಗಾಬರಿ ಆಗಬೇಕಾಗಿಲ್ಲ. ಯಾವ ರಾಶಿಯವರು ಗಾಬರಿ ಆಗಬೇಕಾಗಿಲ್ಲ. ಸಿಂಹ ರಾಶಿಯಲ್ಲಿ ಗ್ರಹಣ ಆಗಿದ್ದರಿಂದ ವೃಷಭ ರಾಶಿಯವರಿಗೆ, ಮಕರ ರಾಶಿಯವರಿಗೆ, ಮೀನ ರಾಶಿಯವರಿಗೆ ಇರುತ್ತೆ. ಆದರೆ ಅದಕ್ಕೆ ಭಯಪಡಬೇಕಾಗಿಲ್ಲ. ಪ್ರತಿಯೊಂದಕ್ಕೂ ಉಪಾಯ ಇದೆ. ಅದರಲ್ಲಿ ಹಿಂದಿನ ಋಷಿಗಳು, ಪ್ರಾಚೀನ ಋಷಿಗಳು, ಅರ್ವಾಚೀನ ಋಷಿಗಳನ್ನೇ ನಾವು ಮುಖ್ಯವಾಗಿ ತೆಗೆದುಕೊಳ್ಬೇಕು. ಇದನ್ನೆಲ್ಲ ಜಗತ್ ಅಲ್ವೋ. ಸರಿ ಗುರುಗಳೇ, ಧನ್ಯವಾದಗಳು ಶ್ರೀನಿವಾಸ್ ಅವರೇ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ. ಇನ್ನು ಮತ್ತೊಂದು ಕರೆ ಇದೆ ಬೆಂಗಳೂರಿಂದ. ಸುಧಾ ಅಂತ. ಅಮ್ಮ ನಮಸ್ಕಾರ.
ಹಲೋ, ಹಲೋ, ನಮಸ್ತೆ ಮ್ಯಾಮ್. ಪ್ರಶ್ನೆ ಹೇಳಿಮ್ಮ. ಮ್ಯಾಮ್, ನನ್ನ ಮಗನ ಹೆಸರು ರಿತ್ವಿಕ್ ಅಂತ ಹೇಳ್ಬಿಟ್ಟು, ಹ್ಮ್ ನನ್ನ ಹೆಸರು ಸುಧಾ ಅಂತ ಹೇಳ್ಬಿಟ್ಟು, ನನ್ನ ಹಸ್ಬೆಂಡ್ ಹರೀಶ್ ಅಂತ ಹೇಳ್ಬಿಟ್ಟು. ಹ್ಮ್ ಸರ್, ಯಾವ ರಾಶಿಗಳಿಗೆ ಯಾವುದೇ ರೀತಿ ತೊಂದರೆ ಇಲ್ವಾ ಅಂತ ಹೇಳಿ. ಎಲ್ಲ ರಾಶಿಗಳಿಗೂ ಅದರದ್ದೇ ಆದಂತ ಫಲಗಳಿದೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಟಿವಿ ಸ್ಕ್ರೀನ್ ಮೇಲೆ ಕೂಡ ನಾವು ಹೇಳ್ತಾ ಇದ್ದೀವಿ ಯಾವ್ಯಾವ ರಾಶಿಯವರಿಗೆ ಏನ್ ಫಲ ಅಂತ. ಆಗ್ಲಿ ಶ್ರೀನಿವಾಸ್ ಗುರುಗಳಿದ್ದಾರೆ, ಮಾತಾಡಿ. ಅಮ್ಮ ಹಾ, ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು ಏನಂದ್ರಿ? ಸುಧಾ. ಸುಧಾ ಅಂತ ಹೇಳ್ಬಿಟ್ಟು. ಸುಧಾ, ನೋಡಿ ನಿಮ್ಮದು ಶತಭಿಷ ನಕ್ಷತ್ರ ಕುಂಭರಾಶಿ ಬರುತ್ತೆ. ಕುಂಭರಾಶಿಗೆ ಮಿಶ್ರ ಫಲ ಅಂತ ಸಮಸ್ಯೆಗಳು ಬರೋದಿಲ್ಲ. ಮಗನ ಹೆಸರೇನು ಹೇಳಿದ್ರಿ? ಹರೀಶ್ ಅಂತಾರೆ. ರಿತ್ವಿಕ್. ಋತ್ವಿಕಾ? ಹಾ, ಋತ್ವಿಕ್ ಮೋಸ್ಟ್ಲಿ ಅವ್ರದ್ದು ಋಷಭ ರಾಶಿ ಬರುತ್ತೆ. ಅವ್ರಿಗೂ ಏನು ತೊಂದರೆ ಇಲ್ಲ. ಯಜಮಾನ್ರ ಹೆಸರು ಹರೀಶ್ ಅಂತ ಹೇಳ್ಬಿಟ್ಟು. ಹರೀಶ್ ಅಂದರೆ ಅವ್ರಿಗೆ ಕರ್ಕಾಟಕ ರಾಶಿ ಬರುತ್ತೆ. ಮೋಸ್ಟ್ಲಿ ಪುನರೋಸು ನಕ್ಷತ್ರ ಬರುತ್ತೆ. ಪುನರೋಸು ನಕ್ಷತ್ರಕ್ಕೂ ಅಂಥ ಸಮಸ್ಯೆಗಳೇನು ಬರೋದಿಲ್ಲ. ಆಲ್ಮೋಸ್ಟ್ ಆಗಲೇ ದೊಡ್ಡ ನಮ್ಮ ಗುರುಗಳು ಹೇಳಿದ್ದಾರೆ ಆ ಥರ. ಸಿಂಹ ರಾಶಿ ಇರ್ಬೋದು, ಅಥವಾ ಮೀನ ರಾಶಿ ಇರ್ಬೋದು, ಮಕರ ರಾಶಿ, ಕರ್ಕಾಟಕ ರಾಶಿ, ಇಂಥವ್ರಿಗೆ ಸಮಸ್ಯೆಗಳು ಇರುತ್ತೆ ಸಣ್ಣ ಸಣ್ಣದಾಗೆ. ಭಯಪಡುವಂಥ ಆತಂಕಗಳಿಲ್ಲ. ಮಿಕ್ಕಿದ್ದೆಲ್ಲರಿಗೂ ಸಹ ಅನುಕೂಲಗಳಿದೆ. ಕೆಲವು ಈ ರಾಶಿಗಳಲ್ಲಿ ಗ್ರಹಣದಲ್ಲಿ ಒಂದು ದೋಷ ರಾಶಿ, ಒಂದು ಮಿಶ್ರ ಫಲ, ಒಂದು ಶುಭ ಫಲ ಅಂತ ಇರುತ್ತೆ. ನಿಮಗೆ ಇರೋದ್ರಲ್ಲಿ ಯಾರಿಗೂ ಏನೂ ದೋಷ ಇಲ್ಲ. ಆದ್ರೂ ಮನೆ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆಯನ್ನು ಮಾಡಿಸಿ ಹುರುಳಿಕಾಳು ಮತ್ತು ಅಕ್ಕಿಯನ್ನು ದಾನ ಕೊಟ್ಟು ಬನ್ನಿ, ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಸುಧಾ ಅವರೇ, ಕಾರ್ಯಕ್ರಮ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ, ಪೂಜಾ ಅಂತ. ಅಮ್ಮ ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಪ್ರಶ್ನೆ ಹೇಳಿಮ್ಮ. ನಮ್ಮ ತಮ್ಮಂದು ಮತ್ತೆ ನಮ್ಮ ಮಗಳದ್ದು ಕೇಳ್ಬೇಕಾಗಿತ್ತು. ಸಿಂಹ ರಾಶಿ ಪುಬ್ಬ ನಕ್ಷತ್ರ ಬಂದಿದೆ. ಹೆಂಗಿದೆ ಗ್ರಹಣ ಗೋಚರ ಅಂತ? ಪ್ರಕಾಶ್ ಗುರುಗಳೇ, ಸಿಂಹ ರಾಶಿಯಲ್ಲೇ ಗ್ರಹಣ ಆಗ್ತಿರೋದು. ನಮ್ದು ಸಿಂಹ ರಾಶಿ ಅಂತ ಹೇಳಿ ಆತಂಕದಲ್ಲಿದ್ದಾರೆ. ಏನ್ ಹೇಳ್ತೀರಿ? ನಕ್ಷತ್ರದಲ್ಲೇ ಆಗ್ತಿರೋಂಥದ್ದು. ಪುಬ್ಬ ನಕ್ಷತ್ರದಲ್ಲೇ ಆಗ್ತಾ ಇದೆ. ನೋಡಿ, ಸಿಂಹ ರಾಶಿಗೆ ದ್ವಿತೀಯದಲ್ಲಿ ಬರುವುದು ಕುಜನ ನಕ್ಷತ್ರ. ಅವು ಸ್ವಲ್ಪ ಶೀಘ್ರ ಕೋಪ ಜಾಸ್ತಿ, ಸ್ವಾಭಿಮಾನ ಜಾಸ್ತಿ, ಶೀಘ್ರ ಕೋಪ ಜಾಸ್ತಿ. ಇದನ್ನು ನಿಯಂತ್ರಣ ಮಾಡಿಕೊಂಡ್ರೆ ಒಳ್ಳೇದಾಗ್ತದನ್ನ ಕೇಳಲಿಕ್ಕಿಲ್ಲ, ಒಳ್ಳೇದಾಗ್ಲೇಬೇಕು. ಆದ್ರೆ ಈಗೇನಾಗಿದೆ ಅಂತ ಹೇಳಿದ್ರೆ, ಸಿಂಹ ರಾಶಿಗೆ ಅಷ್ಟಮದಲ್ಲಿ ಶನಿ ಇರುವಂತದ್ದು. ಅಷ್ಟಮದಲ್ಲಿ ಶನಿ ಅವನು ಆಪತ್ತನ್ನು ತರ್ತಾನೆ ಅಂತ ಹೇಳಿ, ಅವಾಗ ಶನಿಯ ಪ್ರಯುಕ್ತವಾಗಿ ಶಿವನ ಆರಾಧನೆ ಅಂದ್ರೆ ಪ್ರದ್ಯುಮ್ನ ಶಕ್ತಿಯನ್ನು ಆರಾಧನೆ ಮಾಡುವಂತದ್ದು. ಇನ್ನು ಗ್ರಹಣದ ವ್ರತ ನಿಯಮಗಳನ್ನು ಏನ್ ಪರಿಹಾರ ಮಾಡ್ಬೇಕು ಸ್ವಾಮಿಗಳೇ? ಏನು ಪರಿಹಾರ ಅಂತ ಹೇಳಿದ್ರೆ, ನೀವು ಈಗ ಶೈವಾಂಶ ದೇವರನ್ನು ಜಾಸ್ತಿಯಾಗಿ ಇವತ್ತು ಈಗ ನೀವು ಸ್ಮರಣೆ ಮಾಡಬೇಕು. ಈಶ್ವರ ದೇವಸ್ಥಾನಕ್ಕೆ ಹೋಗುದು, ಆಮೇಲೆ ಹನುಮಂತನ ದೇವಸ್ಥಾನಕ್ಕೆ ಹೋಗುದು, ಇದನ್ನೆಲ್ಲ ಮಾಡಿಕೊಂಡಾಗ ನಿಮಗೆ ಅಲ್ಲಿ ಒಂದು ಉತ್ಸಾಹ ಹುಡುತ್ತದೆ. ಇನ್ನೊಂದು ನಿಮಗೆ ಅವರಿಗೆ ಗೊತ್ತಾಗದಾಗಿ ಒಳಗಡೆ ಒಂದು ಪರಿವರ್ತನೆ ಆಗ್ತದೆ. ಅವಾಗ ನಾವು ಒಂದು ಸರಿ ದಾರಿಯಲ್ಲಿ ಹೇಗೆ ಯಾವ ಕಾಲದಲ್ಲಿ ಯಾವುದನ್ನು ಉಪಯೋಗಿಸಬೇಕು ಅಂತ ಹೇಳುವಂತದ್ದು ಪರಿಜ್ಞಾನ ಬರ್ತದೆ. ಸರಿ, ಧನ್ಯವಾದಗಳು ಪೂಜಾ ಅವರೇ, ಕಾರ್ಯಕ್ರಮ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ, ಚಂದ್ರಶೇಖರ್ ಅಂತ. ಸರ್ ನಮಸ್ಕಾರ. ಸರ್ ನಮಸ್ತೆ ಅಮ್ಮ. ತಮ್ಮ ಪ್ರಶ್ನೆ ಹೇಳಿ ಸರ್. ಅದೇ ನಮ್ದು ಚಂದ್ರಶೇಖರ್ ಅಂತ ಹೇಳಿ, ನಮ್ ಮೀನರಾಶಿ 7.5 ಇತ್ತಲ್ಲ, ಹಾಗಾಗಿ ಈಗ ಗ್ರಹಣ ಏನಾದ್ರು ನಮಗೆ ಎಫೆಕ್ಟ್ ಆಗತ್ತಾ ಅಂತ. ವಿಜಯೇಂದ್ರ ಗುರುಗಳೇ, ಮೀನ ರಾಶಿಯವರಿಗೆ 7.5 ಇತ್ತು, ಈಗ ಗ್ರಹಣದಿಂದ ಏನಾದ್ರೂ ಫಲಗಳು ಉಂಟಾಗತ್ತಾ ಅಂತ ಪ್ರಶ್ನೆ. ಮುಖ್ಯವಾಗಿ ಗುರು ರಾಶಿಯಲ್ಲಿ 7.5 ಇದ್ದರಿಂದ 7.5 3 ರಾಶಿಯವ್ರಿಗೆ ಇದ್ರು ಕೂಡ ಯಾರಿಗೂ ಹೆಚ್ಚಿನ ಪರಿಣಾಮ ಆಗೋದಿಲ್ಲ. ಈಗಂತೂ ಮೀನ ರಾಶಿಗೆ ಸಂಬಂಧವೇ ಇಲ್ಲ, ಮೀನ ರಾಶಿಗೆ ಸಿಂಹಫಲವೇ ಇದೆ. ಆದ್ದರಿಂದ ಏನ್ ತೊಂದರೆ ಬೇಕಾಗಿಲ್ಲ. ಜನಗಳು ಅಜ್ಞಾನದಿಂದ ಬಹಳಷ್ಟು ತಪ್ಪು ತಿಳ್ಕೊತಾರೆ. ಭಯಪಡಬೇಕಾದಂತಹ ಪ್ರಸಂಗವೇ ಇಲ್ಲ. ಅವಭಯವಿಲ್ಲ ಅಂತ ನಾನು ಹೇಳಿದ್ದಾರೆ. ಕನಸೀಲಿ ಮನಸ್ಸೀಲಿ ಕಳವಳವಾದ್ರೆ ಹನುಮಂತನೆಂದರೆ ಓಡಿ ಹೋಗುವುದು ಕಷ್ಟ ಎಂಬುದಾಗಿ ದೊಡ್ಡವರು ಹೇಳಿದ್ದಾರೆ. ಹನುಮಂತನ ಸ್ಮರಣೆಯಿಂದ, ರಾಮ ಮತ್ತೆ ಹನುಮಂತನ ಸ್ಮರಣೆ, ಪಾರ್ವತಿ ಪರಮೇಶ್ವರ ಜಗತಪಿತರೊಂದೇ ಪಾರ್ವತಿ ಪರಮೇಶ್ವರು, ಮತ್ತೆ ಗಣೇಶನ ಸ್ಮರಣೆ, ಗುರುವಿನ ಸ್ಮರಣೆ, ಅಪಾರ ಮೌಲ್ಯ ಪರ್ಯಂತಂ ಗುರುನಾಮಾಷ್ಟಕಂ ಸ್ಮರಣೆಯೇನ ವಿಘ್ನಾಪಣಸ್ಸಂತಿ, ಎಲ್ಲಾ ಸಂಪ್ರದಾಯಗಳಲ್ಲಿ ಗುರುಗಳಿದ್ದಾರೆ. ಯಾರ ಮೇಲೆ ವಿಶ್ವಾಸ ಇದೆ ಆ ಗುರುಗಳ ಸ್ಮರಣೆ ಮಾಡಿದ್ರೆ ಯಾವ ಪರಿಣಾಮವೂ ಆಗೋದಿಲ್ಲ. ಮುಖ್ಯವಾಗಿ ಪರಿಣಾಮ ಆಗೋ ಈ ಗ್ರಹಣದ ಪರಿಣಾಮ ಏನಿದೆ, ಜಗತ್ತಿನ ಮೇಲೆ ಪರಿಣಾಮ ಹೆಚ್ಚಿದೆ, ವೈಯಕ್ತಿಕವಾದಂತಹ ರಾಶಿಗಳ ಪರಿಣಾಮಗಳಿಲ್ಲ. ಸರಿ ಗುರುಗಳೇ, ಇದ್ರ ಬಗ್ಗೆ ನಾನು ಮಾಹಿತಿ ಪಡ್ಕೊಳ್ತೀನಿ ತಮ್ಮಿಂದ. ಧನ್ಯವಾದಗಳು ಚಂದ್ರಶೇಖರ್ ಅವರೇ, ಕಾರ್ಯಕ್ರಮ ಕರೆ ಮಾಡಿದ್ದಕ್ಕಾಗಿ. ಇನ್ನು ಕಿರಣ್ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಹೇಳಿ ಮೇಡಮ್. ಮಿಥುನ ರಾಶಿ ಹೆಂಗೈತೆ ಅಂತ.
ಶ್ರೀನಿವಾಸ್ ಗುರುಗಳೇ. ಕಿರಣ್ ಅವರೇ, ನಿಮ್ಮದು ಆರ್ದ್ರ ನಕ್ಷತ್ರ ಮಿಥುನ್ ರಾಶಿ ಇದೆ. ಹ್ಞೂ ಮೇಡಮ್. ಮಿಥುನ್ ರಾಶಿಗೆ ಯಾವುದೂ ಸಮಸ್ಯೆಗಳು ಬರೋದಿಲ್ಲ. ಮಿಥುನ್ ರಾಶಿಗೆ ಶುಭ ಫಲಗಳೇ ಸಿಗುತ್ತೆ. ಗ್ರಹಣದಿಂದ ಯಾವುದೇ ಎಫೆಕ್ಟ್ಗಳು ಮಿಥುನ್ ರಾಶಿಗೆ ಆಗೋದಿಲ್ಲ. ಓಕೆ. ಏನು ತೊಂದರೆ ಇಲ್ಲ. ಗುರುಗಳೇ, ಇನ್ನೊಂದು ಏನು ಇದು ಅಪ್ಪಂದು ಮತ್ತೆ ಅಮ್ಮಂದು. ಅಪ್ಪಂದು ರಾಮನಾಯ್ಕ, ಅಮ್ಮಂದು ರುಕ್ಕುಬಾಯಿ. ರುಕ್ಕುಬಾಯಿ. ಓಕೆ. ಸ್ವಾತಿ ನಕ್ಷತ್ರ ತುಲಾರಾಶಿ, ಅವ್ರದ್ದು ಏನು ತೊಂದರೆ ಇಲ್ಲ ಬಿಡಿ, ತುಂಬ ಚೆನ್ನಾಗಿದೆ. ತುಲಾರಾಶಿಗೆ ಅದೃಷ್ಟ ಜೊತೆಯಲ್ಲಿ ಗ್ರಹಣ ಕಾಲದ ಶುಭ ಫಲ ಸಿಗುತ್ತೆ ಅವ್ರಿಗೆ, ಇನ್ನೂ ಏನು ತೊಂದರೆ ಇಲ್ಲ. ರೈಟ್. ಧನ್ಯವಾದಗಳು ಕಿರಣ್ ಅವರೇ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ.